ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಆತ್ಮೀಯ ಸ್ವಾಗತ. ತಮ್ಮ ತಂಡ ಉತ್ತಮ ಆಟವಾಡದೆ ಸಂಕಷ್ಟದಲ್ಲಿದ್ದಾಗಲೆಲ್ಲ ಎದೆಗುಂದದೆ ಆಕ್ರಮಣಕಾರಿಯಾಗಿ ಆಟವಾಡುವ ಹಾರ್ದಿಕ್ ಪಾಂಡ್ಯ ಅವರು ಮತ್ತೊಮ್ಮೆ ತಮ್ಮ ಬ್ಯಾಟಿಂಗ್ನಿಂದ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಭಾರತ ತಂಡದ ಆಲ್ರೌಂಡರ್ ಆಟಗಾರ ಹಾರ್ದಿಕ್ ಪಾಂಡ್ಯ ಅವರು ವಿಜಯ ಹಜಾರೆ ಟ್ರೋಫಿಗಾಗಿ ಬರೋಡಾ ತಂಡದ ಪರ ಆಟವಾಡುತ್ತಿದ್ದಾರೆ. ಇವತ್ತಿನ ಪಂದ್ಯ ವಿದರ್ಭ ತಂಡದ ವಿರುದ್ಧ ರಾಜ್ಕೋಟ್ನ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿತ್ತು. ಕೇವಲ 71 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಬರೋಡಾ ತಂಡ ಕಳಪೆ ಸ್ಥಿತಿಯಲ್ಲಿದ್ದಾಗ ಹಾರ್ದಿಕ್ ಪಾಂಡ್ಯ ಅವರು ಉತ್ತಮವಾದ ಆಟವಾಡಿ ತಂಡ ಉತ್ತಮ ಮೊತ್ತ ಗಳಿಸಲು ನೆರವಾದರು. ಕೇವಲ 68 ಬಾಲ್ಗಳಲ್ಲಿ ಶತಕ ಬಾರಿಸಿದ ಅವರು ಒಟ್ಟು 92 ಬಾಲ್ಗಳಲ್ಲಿ 133 ರನ್ ಗಳಿಸಿದರು. ಅವರ ಬ್ಯಾಟಿಂಗ್ನಲ್ಲಿ ಒಟ್ಟು 8 ಫೋರ್ಗಳು ಹಾಗೂ 11 ಸಿಕ್ಸರ್ಗಳಿದ್ದವು. ವಿದರ್ಭ ತಂಡದ ಬೌಲರ್ ಪಾರ್ಥ ರಕಾಡೆ ಅವರ ಬೌಲಿಂಗ್ನಲ್ಲಿ ಮೊದಲ 5 ಬಾಲ್ಗಳಲ್ಲಿ ಭರ್ಜರಿ 5 ಸಿಕ್ಸರ್ಗಳನ್ನು ಬಾರಿಸಿದ ಅವರು ಓವರ್ನ ಕಡೆಯ ಬಾಲ್ನಲ್ಲಿ 4 ಬಾರಿಸಿದರು. ಅತ್ಯದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಅವರು ಒಂದೇ ಓವರ್ನಲ್ಲಿ ಒಟ್ಟು 34 ರನ್ಗಳನ್ನು ಸಂಪಾದಿಸಿದರು. ಹಾರ್ದಿಕ್ ಪಾಂಡ್ಯ ಅವರ ಆಟದ ನೆರವಿನಿಂದಾಗಿ ಸಂಕಷ್ಟದಲ್ಲಿದ್ದ ಬರೋಡಾ ತಂಡ ಒಟ್ಟು 293 ರನ್ ಗಳಿಸಿ ವಿದರ್ಭ ತಂಡ ಗೆಲ್ಲಲು 294 ರನ್ಗಳ ಗುರಿ ನೀಡಿತು. ಆದರೆ ವಿದರ್ಭ ತಂಡದವರು ಅಮರ್ ಮೊಕಾಡೆಯವರ 150 ರನ್ಗಳ ಸಹಾಯದಿಂದ ಕೇವಲ 41.4 ಓವರ್ನಲ್ಲಿ 296 ರನ್ಗಳನ್ನು ಗಳಿಸಿ ಪಂದ್ಯವನ್ನು ಗೆದ್ದರು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.